ರೇಣುಕಾಸ್ವಾಮಿ ಕೇಸ್ಗೆ ಆದಾಯ ತೆರಿಗೆ ಇಲಾಖೆ ಎಂಟ್ರಿ ಕೊಡುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಟ ದರ್ಶನ್ಗೀಗ ಐಟಿಯ ಸಂಕಷ್ಟ ಎದುರಾಗುತ್ತಾ ಈ ಒಂದು ಪ್ರಕರಣದಿಂದ. ಸದ್ಯ ನಟ ದರ್ಶನ್ಗೆ ಐಟಿ ನೋಟಿಸಿನ ಭಯ ಶುರುವಾಗಿದೆಯಂತೆ. ಆದಾಯ ತೆರಿಗೆ ಇಲಾಖೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಕೊಲೆ ಪ್ರಕರಣಕ್ಕೆ. ಸೀಸ್ ಆಗಿರುವಂತ 40 ಲಕ್ಷ ರೂಪಾಯಿ ಹಣ ಏನಿತ್ತು, ಆ ಹಣದ ವಹಿವಾಟು ವಿಚಾರಕ್ಕೆ ಸದ್ಯ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಇನ್ನು ದರ್ಶನನ ಈ ಐಟಿಯಿಂದ ಪಾರು ಮಾಡೋದಕ್ಕೆ ವಕೀಲರು ಕೂಡ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಒಟ್ಟಿನಲ್ಲಿ 40 ಲಕ್ಷ ರೂಪಾಯಿ ಹಣ ಸಾಕ್ಷ್ಯನಾಶ ಪ್ರಕರಣಕ್ಕೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಸಾಕ್ಷಿ ನಾಶವನ್ನು ಮಾಡೋದಕ್ಕೆ 40 ಲಕ್ಷ ಹಣವನ್ನು ಸಂಗ್ರಹಿಸಿಡಲಾಗಿತ್ತು. ಅದರಲ್ಲಿ ಕೆಲವರಿಗೆ ಒಂದಿಷ್ಟು ಹಣವನ್ನು ಕೂಡ ಕೊಡಲಾಗಿತ್ತು. ಈ ಹಣವನ್ನು, ಈ ಪ್ರಕರಣವನ್ನು ಭೇದಿಸುವ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ರು. ವಶಕ್ಕೆ ಪಡೆದಂಥ ಹಣದ ವಹಿವಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಇಲಾಖೆಗೆ ಈ ಕೇಸ್ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಐಟಿ ಎಂಟ್ರಿ ಕೊಟ್ಟರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೀಗ ಈ ಹಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸಂಕಷ್ಟ ನಟ ದರ್ಶನ್ಗೆ ಎದುರಾಗಲಿದೆ. ಈ ಮೂಲಕ ಹೊಸ ಸಂಕಷ್ಟಕ್ಕೆ ಸಿಲುಕ್ತಾರ ನಟ ದರ್ಶನ್ ಅನ್ನುವಂಥ ಸದ್ಯದ ಬೆಳವಣಿಗೆ ಕಂಡು ಬರ್ತಾ ಇದೆ. 40 ಲಕ್ಷ ರೂಪಾಯಿ ಹಣ ಸಾಕ್ಷಿ ನಾಶಕ್ಕಾಗಿ ಬಳಕೆ ಮಾಡಲಾಗಿತ್ತು ಅಂತೇಳಿ ಪೊಲೀಸರು ಸ್ಥಳ ಮಹಜರು ಸಂದರ್ಭದಲ್ಲಿ ಇದನ್ನ ಸಂಗ್ರಹಿಸಿದ್ದಾರೆ. ಸೊ ಹೀಗಾಗಿ ಸದ್ಯ ಈ ಹಣವನ್ನ ಇಷ್ಟು ಪ್ರಮಾಣದಲ್ಲಿ ನಗದು ರೂಪದಲ್ಲಿ ಯಾಕೆ ಇಟ್ಟಿದ್ರಿ, ಎಲ್ಲಿಂದ ಬಂತು, ಯಾರು ಕೊಟ್ರು, ಯಾವ ಹಣ, ಏನು ಎತ್ತ ಅಂತೇಳಿ ನಟ ದರ್ಶನ್ ಅವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಎಲ್ಲ ಸಾಧ್ಯತೆಗಳಿದೆ. ಈ ಹಿನ್ನೆಲೆ ಇದನ್ನ ಸದ್ಯ 40 ಲಕ್ಷ ರೂಪಾಯಿ ಹಣ ವ್ಯಾಪಾರ ವಹಿವಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಟಿ ತನಿಖೆಯನ್ನ ಮಾಡಲಿ ಅಂತ ಹೇಳಿ ಈ ಕೇಸನ್ನು ಐಟಿಗೆ ವರ್ಗಾಯಿಸುವಂತ ಸಾಧ್ಯತೆಗಳು ಅವಲ್ಲಿ ಬಹಳಷ್ಟು ಇದೆ. ಆ ನಿಟ್ಟಿನ ಬೆಳವಣಿಗೆ ನಡೀತಾ ಇದೆ. ಹೀಗಾಗಿ ಸದ್ಯ ನಟ ದರ್ಶನ್ ಅವ್ರಿಗೆ ಇದೊಂದು ಸಂಕಷ್ಟ, ಐಟಿ ನೋಟಿಸಿನ ಭಯ ಸದ್ಯ ಕಾಡ್ತಾ ಇದೆ. ಯಾವುದೇ ನೋಟಿಸ್ ಬಂದರೂ ಅದಕ್ಕೀಗ ಎದುರಿಸೋದಕ್ಕೆ ನಟ ದರ್ಶನ್ ಪರ ವಕೀಲರು ಕೂಡ ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆದಾಯ ತೆರಿಗೆ ಇಲಾಖೆ ಭಾಗಿಯಾದ ತಕ್ಷಣವೇ ದರ್ಶನ್ ಪರ ವಕೀಲರು ಕೂಡ ಅಲರ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ. ಪ್ರಕರಣದಲ್ಲಿ ಸೀಜ್ ಆಗಿರುವಂಥ 40 ಲಕ್ಷಕ್ಕಾಗಿ 57ನೇ CCH ಕೋರ್ಟ್ಗೆ ದರ್ಶನ್ ಮತ್ತು ಪ್ರದೂಷ್ ಕಡೆಯಿಂದ ಅರ್ಜಿಯನ್ನು ಸಲ್ಲಿಸಲಾಗಿದೆ ಅನ್ನುವಂಥ ಮಾಹಿತಿ ಇದೆ. PF ಮಾಡಿ ಸೀಜ್ ಆಗಿರುವಂಥ 40 ಲಕ್ಷ ಹಣ ರಿಲೀಸ್ಗಾಗಿ ಮನವಿ ಮಾಡಿದ್ದಾರೆ ನಟ ದರ್ಶನ್ ಹಾಗೂ ಪ್ರದೂಷ್ ಅಂತ ಹೇಳಲಾಗ್ತಾ ಇದೆ. ತನಿಖೆ ನಡೆಸಿರುವಂತಹ ಪೊಲೀಸರು ದರ್ಶನ್ ಮನೆ ಮತ್ತು ಪ್ರದೂಷ್ ನಿವಾಸದಲ್ಲಿ ಹಾಗೂ ವಿಜಯಲಕ್ಷ್ಮಿ ಅವರಿಂದ ಹಣ ವಶಕ್ಕೆ ಪಡೆದಿದ್ರು. ಈ ಹಣವನ್ನು ರೇಣುಕಾಸ್ವಾಮಿ ಕೇಸ್ನಲ್ಲಿ ಸಾಕ್ಷಿ ನಾಶಕ್ಕಾಗಿ ಸಂಗ್ರಹ ಮಾಡಿದ್ದ ಆರೋಪ ಕೇಳಿ ಬಂದಿತ್ತು. ಇದನ್ನು ವಶಪಡಿಸಿಕೊಂಡಿರುವಂತಹ ಪೊಲೀಸರು ಸೀಸ್ ಮಾಡಿದ್ರಿಂದ ಈ ಹಣವನ್ನು ರಿಲೀಸ್ ಮಾಡುವಂತೆ ಈಗ ಮನವಿಯನ್ನು ಸಲ್ಲಿಸಲಾಗಿದೆ. ಹೀಗಾಗಿ ಈ ಹಣದ ವಹಿವಾಟು ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂತೆ ಐಟಿಗೆ ಈ ಕೇಸ್ ವರ್ಗಾವಣೆ ಆದರೂ ಅಚ್ಚರಿ ಇಲ್ಲ.